ಇವಾಗ ನಾನು ಬ್ಯಾಕ್ ಮೆಷರ್ಮೆಂಟ್ನ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಮೆಷರ್ಮೆಂಟ್ ಬಂದು ಲೆಂತು 13.5 ಇಂಚಸ್ ಇದೆ. 13.5 ಇಂಚಿಗೆ 14.5 ಇಂಚು, 1 ಇಂಚು ಎಕ್ಸ್ಟ್ರಾ ಸೇರಿಸಿ 14.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ಬ್ಯಾಕಲ್ಲಿ ಸ್ವಲ್ಪ ಕ್ರಾಸಾಗಿ ತೊಗೋಬೇಕು. ಡೀಪ್ ಬಂದು 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಲೆಂತು ಅಂದರೆ ಪಟ್ಟಿ ಅಗಲ ಶೋಲ್ಡರು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಇದು ಕೂಡ 5.25 ಇಂಚಿಗೆ ಡೌನ್ ಮಾಡ್ಕೋಬೇಕು. ಬ್ಯಾಕ್ ಡೀಪ್ ಬಂದು 11 ಇಂಚಿದೆ. ಈ 11 ಇಂಚಿಗೆ ನೋಡಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿದ್ದೆ. ಮೆಷರ್ಮೆಂಟ್ ತೊಗೊಂಡ್ರೆ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಕಿನ ಬ್ರಾಡ್ ಬಂದು 2.5 ಇಂಚು. ಈ 2.5 ಇಂಚಿಗೆ ಬ್ರಾಡ್ನ ಇಟ್ಕೋಬೇಕು. ಈಗ ಅವ್ರದ್ದು ಸುತ್ತಳತೆ ಬಂದು 8.25 1 ಪಾಯಿಂಟ್ ಅಂತ ಹೇಳಿದ್ದೆ ಫ್ರಂಟಲ್ಲಿ. ಅದೇ ರೀತಿ ನಾನು 8.25 ಇಂಚು ಪ್ಲಸ್ 1 ಪಾಯಿಂಟು, ಇಷ್ಟು 1 ಪಾಯಿಂಟು ಅವ್ರದ್ದು ಅಂದರೆ 1/2 ಇಂಚಿಗೆ 1 ಪಾಯಿಂಟು ಬರುತ್ತೆ. ಸುತ್ತಳತೆ 4 ಕಡೆನೂ 1/2 ಇಂಚಲ್ಲಿ 1 ಪಾಯಿಂಟ್ ಬರುತ್ತಲ್ಲ, ಆ 1 ಪಾಯಿಂಟು ಇದರಲ್ಲಿ ಇಟ್ಟಿರೋದು. ಈಗ ಎಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ಮಾರ್ಕ್ ಹಾಕಿದ್ದೀವಲ್ಲ, ಆ ಮಾರ್ಕಿಗೆಲ್ಲ ನಾವು ಲೈನ್ಸ್ ಹಾಕೊಂಡ್ಬಿಡೋಣ. ಈಗ ಅದೇ ರೀತಿ ಬ್ಯಾಕ್ ರೌಂಡ್ ಕೂಡ ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬಹುದು. ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ಬ್ಯಾಕ್ ಮೆಷರ್ಮೆಂಟು. ಈಗ ನಾನು ಸ್ಲೀವ್ಸ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. 4 ಫೋಲ್ಡಿಂಗಲ್ಲಿ 1/2 ಇಂಚಿಗೆ ನಾನು ಈ ಲೈನ್ಸ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಕಟ್ಟಿಂಗಿಗೆ 1/2 ಇಂಚು ಹೋಗುತ್ತೆ. ಸ್ಲೀವ್ ಮೆಷರ್ಮೆಂಟ್ ಬಂದು 10.25 ಇಂಚು. ನಾನು ಆರ್ಮ್ಸ್ ಲೆಂತ್ನ 3 ಇಂಚಿಗೆ ಇಳಿಸ್ಕೊತಾ ಇದ್ದೀನಿ. ಅಂದರೆ ಕಂಕ್ಲು ರೌಂಡು 3 ಇಂಚಿಗೆ ಇಳಿಸ್ಕೋಬೇಕು. ಆರ್ಮ್ ಸುತ್ತಳತೆ ಬಂದು 13.5 ಇಂಚು. 13.5 ಇಂಚಿಗೆ ನಾನು ಡಿವೈಡ್ ಮಾಡಿದ್ರೆ 6.25 ಇಂಚು ಬರುತ್ತೆ. 6.25 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ರೀತಿ ಮಾರ್ಕ್ ಹಾಕಿದ್ಮೇಲೆ ಈ ರೀತಿ ರೌಂಡಕ್ಕೆ ನೀವು ಕಟ್ಟಿಂಗಿಗೆ ತಗೋಬೇಕು. ಈ ರೀತಿ ಶೇಪ್ ಕೂಡ ನೀವು ಹಾಕೋಬಹುದು ಫಸ್ಟಿಗೆನೆ. ಒಂದು ಬ್ಲೌಸ್ ಸ್ಲೀವಿನ ಸುತ್ತಳತೆ ಬಂದು 7.25 ಇಂಚ್ ಬರುತ್ತೆ. ಅದೇ ರೀತಿ ಸ್ಲೀವ್ ಕೂಡ 7.25 ಇಂಚಿಗೆ ಸುತ್ತಳತೆ ಬರಬೇಕು. ಇಲ್ಲಿ ಕಂಕ್ಲಲ್ಲಿ ನಾವು ಹಿಡಿದು ನೋಡಿದ್ರೆ 7.25 ಇಂಚು ಸುತ್ತಳತೆ ಬರಬೇಕು. ಈಗ 7.25 ಇಂಚು ನನಗೆ ಬರ್ತಾ ಇಲ್ಲ, ಇನ್ನು 1/2 ಇಂಚು ನನಗೆ ಎಕ್ಸ್ಟ್ರಾ ಬೇಕು. ಹಾಗಾಗಿ ಇದನ್ನು ನೋಡಿ 7.25 ಇಂಚು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಇಲ್ಲಿಗೆ ಇದನ್ನು ಕಟ್ ಮಾಡ್ಕೋಬೇಕು. ಬ್ಲೌಸಲ್ಲಿ ರಿಂಕಲ್ಸ್ ಬರಬಾರ್ದು ಅಂದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಬ್ಲೌಸು ರಿಂಕಲ್ಸ್ ಬರಲ್ಲ. ಅದಕ್ಕೆ ನಾನು ಫಸ್ಟೇ ಹೇಳ್ದಂಗೆ
ಮೀಡಿಯಮ್ ಆಗಿ ಆರ್ಮ್ಸ್ ಲೆಂತ್ ಇಳಿಸಿರ್ತೀನಿ. ಕೊನೆಗೆ ಸ್ಲೀವ್ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾನು ಡೌನ್ ಮಾಡಿದ್ರೆ ನನಗೆ ಸ್ಲೀವ್ ಎಲ್ಲೂ ರಿಂಕಲ್ಸ್ ಬರಲ್ಲ, ಕಂಕ್ಲು ರಿಂಕಲ್ಸ್ ಬರಲ್ಲ. ಹಾಗಾಗಿ ನಾನು ಮೊದಲು ಈ ರೀತಿ ಕಟ್ ಮಾಡ್ಕೊಂಡಿರ್ತೀನಿ.